ಆಗಿರೋದು ತಿದ್ದುಕೊಳ್ಬೇಕಾದ್ದು, ನಾವೆಲ್ಲರೂ ಒಟ್ಟಾಗಿ ಹೋಗ್ಬೇಕಾಗಿರೋದು. 2 ಚುನಾವಣೆ ಆದವಲ್ಲ ಸರ್, ಬೇರೆ ಆಗಿರೋದು ನಮ್ಮ ಕರ್ತವ್ಯ ಆಗಿತ್ತು. ಅದರಲ್ಲಿ ನಾವು ಅನ್ನಾದಿಯಾಗಿ ನಂದು ಕೂಡ ಲೋಪ ಇದೆ, ಅದನ್ನು ಸರಿಪಡಿಸ್ಕೊಳ್ಳೋ ಕೆಲಸ ನಿಮ್ಮ ಲೋಪ ಏನಿದೆ? ನಾವು ಒಗ್ಗಟ್ಟಾಗಿ ಸೇರಿ ಕೂತ್ಕೊಂಡು ಚರ್ಚೆ ಮಾಡಿ ಎಲ್ಲ ಮಾಡಬೇಕಾಗಿತ್ತು. ನಾವು ಎಲ್ಲ ಒಂದು ಕಡೆ ಏನು ನಾವು ಹೇಳ್ಕೊಂಡು ಆಂಟಿ ಇನ್ಕಂಬರೆನ್ಸಿ ಇದೆ, ಇವ್ರು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಮತದಾರ ಇಲ್ಲ ಅನ್ನೋ ಭಾವನೆಯಲ್ಲಿದ್ದು, ಅದು ಸ್ವಲ್ಪ ಎಲ್ಲ ಒಂದು ಕಡೆ ಅದು ಒಂದು ಸ್ವಲ್ಪ ನಮಗೆ ಎಡವಟ್ಟಾಗಿದೆ. ಸರ್, ಈಗ ಕಾಂಗ್ರೆಸ್ ಪಕ್ಷದ ಸರ್ಕಾರ ನೀವು ಹೇಳ್ತೀರಿ ಇಷ್ಟೆಲ್ಲ ಫೇಲ್ಯೂರ್ಸ್ ಇದೆ, ಭ್ರಷ್ಟಾಚಾರ ಇದೆ, ಇನ್ನೇನೋ ಎಲ್ಲ ಆರೋಪ ಮಾಡ್ತೀರಿ. ಇಷ್ಟೆಲ್ಲವನ್ನು ಮತದಾರರ ಹತ್ರ ನೀವು ಮತ ತೆಗೆದುಕೊಳ್ಳೋಕ್ಕೆ ಈ ನಿಮ್ಮ ಫೇಲ್ಯೂರ್ಸ್ ಇಂಟರ್ನಲ್ ಡಿಫ್ರೆನ್ಸ್ ಬೇರೆ, ಆದರೆ ನೀವು ರಾಷ್ಟ್ರೀಯ ಪಕ್ಷವಾಗಿ ಇಷ್ಟೆಲ್ಲ ಒಂದು ಸೀಟನ್ನು ತಗೊಳಕ್ಕಾಗಲ್ಲ ಬೇರೆ. ಅದು ನಾನು ಹೇಳಿದ್ದೆಲ್ಲ ಅವಾಗೆ ನಮ್ಮ ಟೀಮ್ ವರ್ಕು ಕೆಲಸ ಮಾಡಿ ನಾವು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿ ಇದ್ದೀವಿ ಅನ್ನೋದು ನಂದು ಸೇರಿ. ನಾನು ಇನ್ನೊಬ್ಬರ ಮೇಲೆ ಯಾರ ಮೇಲೆ ಏನೋ ಒಂದು ಕಡೆ ನಾನು ಅಡಿಕೆ ಕುರಿ ಮಾಡೋಕ್ಕೆ ಯಾರೂ ತಯಾರಾಗಿಲ್ಲ. ಹಿಂದೆ ನಾನು ಇಂಥವು ಸುಮಾರು ಒಂದು 7-8 ಬೈ ಎಲೆಕ್ಷನ್ಗಳು ಮಾಡಿದ್ದೀನಿ. ಸರ್ಕಾರ ಇದ್ದಾಗೆ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗೇ ನಾನು ಭಾರಿ ಮಜಾ ತಗೊಂಡಿದ್ದೀನಿ. ಹಾಗಾಗಿ ಒಂದು ಸಾರಿ ಕೆಲವು ಸಾರಿ ನಮ್ಮ ಸ್ವಲ್ಪ ನಮ್ಮ ನಂಬಿಕೆ ನಾವು ತೆಗೆದುಕೊಂಡಂಥ ತೀರ್ಮಾನ ಸ್ವಲ್ಪ ಎಲ್ಲ ಒಂದು ಕಡೆ ನಮಗೆ ರಿಸಲ್ಟನ್ನು ಕೊಡಲಿಲ್ಲ ಅನ್ನೋದು ನನ್ನ ಭಾವ. ಸರ್, ಮುಂದಿನ ದಿನಗಳಲ್ಲಿ ನೀವು ರಾಜ್ಯದ ಪಟ್ಟಾಭಿಷೇಕ ತಗೊಂಡು ಮುಂದೆ ತೊಗೊಂಡು ಹೋಗ್ತೀರಾ ಅಂತ ಕೇಳ್ತಾರೆ ಡೈರೆಕ್ಟಾಗಿ. ಅಂದರೆ ಡೈರೆಕ್ಟ್ ಒಂದು ಬದಲಾವಣೆ ಏನಾದರೂ ಆಗುತ್ತಾ? ನಾನು ಭಾರತ ಸರ್ಕಾರದ ಮಂತ್ರಿ ಇದ್ದೀನಿ. ನನಗೆ ಭಾರಿ ಖುಷಿಯಾಗಿದ್ದು ವೆಸ್ಟ್ ಬೆಂಗಾಲ್ನ ನಾನು ಸುಮಾರು ಸಾರಿ ನೋಡಿದ್ದೆ, ತಮಿಳ್ನಾಡು ಆಂಟಿ ಇನ್ಕಂಬರೆನ್ಸಿನೂ ನೋಡಿದ್ದೆ, ಬೇರೆ ಬೇರೆ ಕಡೆಯೂ ನೋಡಿದ್ದೆ. ಆದರೆ ವಿಶೇಷವಾಗಿ ಪಶ್ಚಿಮ ಬಂಗಾಳ ಸಾಮಾನ್ಯ ಜನ ಓಡಾಡೋದೇ ಕಷ್ಟ ಆಯಿತು. ರಾತ್ರಿ ಹೊತ್ತು ಹೆಣ್ಮಕ್ಳು ಓಡಾಡೋಕ್ಕಾಗ್ತಾ ಇರಲಿಲ್ಲ. ಆ ಮಟ್ಟಕ್ಕೆ ಗೂಂಡಾಗಿರಿ ಇತ್ತು. ಅದು ನಾವು ಅಂಥದ್ದನ್ನು ಕೂಡ ಎಲ್ಲ ಒಂದು ಕಡೆ ಮೆಟ್ಟು ನಿಂತು ಸಾಮಾನ್ಯ ಜನರಿಗೆ ನೆಮ್ಮದಿ ಕೊಡ್ಬೋದು ಅಂತ ತೀರ್ಮಾನ ಮಾಡೋದಕ್ಕೆ ನಮ್ಮ ನಾಯಕರುಗಳು ಇಷ್ಟೊಂದು ಶ್ರಮ ಹಾಕಿದ್ದಾರೆ ಅಂದರೆ ನಾವು ಕೂಡ ಎಡವಟ್ಟು ಮಾಡಿದ್ದೀವಿ. ಸಂಬಂಧಪಟ್ಟಿದ್ದೆಲ್ಲ ನಾನು ಮಂತ್ರಿ ಇದ್ದೀನಿ. ನಾನು ಇವತ್ತು ನಿಮ್ಮನ್ನು ಕರೆದಿದ್ದು ನನಗೆ ತುಂಬಾ ಸಂತೋಷ ಆಗಿತ್ತು. ತುಂಬಾ ಜನ ಸರಿ ಹೋಗ್ಬೇಕು ಅಂತ ಹೇಳ್ತಾ ಇದ್ರಿ ಎಲ್ಲ ಒಟ್ಟಾಗಿ. ಈಗ ಯಡಿಯೂರಪ್ಪನವ್ರ ಅಭಿಮಾನೋತ್ಸವ ಮಾಡ್ತಾ ಇದ್ದಾರೆ, ಅಲ್ಲೂ ಕೂಡ ಒಂದಷ್ಟು ವರ್ಗಗಳೆಲ್ಲ ಇದ್ದಾವೆ. ನನಗೇನು ಗೊತ್ತಿಲ್ಲ, ನನಗೆ ಕರೆದಿದ್ದಾರೆ, ನಾವು ಹೋಯ್ತೀವಿ. ಅವರು ಪಕ್ಷದಿಂದ ನಾವು ಹೋಯ್ತೀವಿ. ಯಡಿಯೂರಪ್ಪ ಪಕ್ಷದಿಂದ ಮಾಡಿದ್ರೆ ನಾನು ವೈಯಕ್ತಿಕ ಮಾಡ್ತೀನಿ ಅಂತ ವಿಜೇಂದ್ರ ಹೇಳ್ತಾವ್ರೆ. ಅಪ್ಪ ಒಂದು ಕಣ ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ ಅನ್ನೋದು ನಾನು ಕೂಡ ಓದಿದ್ದೀನಿ. ಯಾವ ರೀತಿ ಮಾಡ್ತಾವ್ರೆ, ಏನು ಮಾಡ್ತಾವ್ರೆ, ಏನು ನನಗೇನು ಗೊತ್ತಿಲ್ಲ. ನನ್ನ ಮಾಹಿತಿ ನನಗೂ ಕೂಡ ಒಬ್ಬ ಮಂತ್ರಿ ಇದ್ದೀನಿ, ಭಾರತ ಸರ್ಕಾರದಲ್ಲಿ ಭಾರತೀಯ ಜನತಾ ಪಕ್ಷದ ಒಬ್ಬ ಲೋಕಸಭಾ ಸದಸ್ಯ ಇದ್ದೀನಿ. ಯಡಿಯೂರಪ್ಪನವರು ಅವತ್ತಿನ ಕಾಲದಲ್ಲಿ DP ಶಿವಪ್ಪನವರಿಂದ ಹಿಡಿದು ಅನೇಕ ನಾಯಕರುಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಬಹುತೇಕ ನಾಯಕರು ಮುಂದೆ ಇಲ್ಲ, ಅವರಿದ್ದಾರೆ, ಅವರೇನೋ ಮಾಡ್ತಾ ಇದ್ದೀವಿ ಅಂತಾರೆ. ನನ್ನನ್ನು ಕರೆದಿದ್ದು ನಾನು ಬೆಂಗಳೂರು ಬಗ್ಗೆ ಒಂದು ಒಬ್ಬೊಬ್ರದ್ದು ಒಂದೊಂದು ರೀತಿಯ ತೀರ್ಮಾನಗಳು, ಕೊಡುಗೆಗಳು ಇತ್ತು. ಒಂದು ಮುಖ್ಯಮಂತ್ರಿಗಳಾದಂಥ ನಾನು ಇವತ್ತು ಬೆಂಗಳೂರು ನಗರಕ್ಕೆ ನಾನೇನಾದ್ರು ಬೆಟರ್ಮೆಂಟ್ ಚಾರ್ಜ್ ಮಾಡದೆ ಹೋಗಿದ್ರೆ ಬೆಂಗಳೂರು ನಗರ ಏನಕ್ಕೆ ಹೆಂಗಪ್ಪ ಬೆಳೆಯೋದು ಇಷ್ಟು? 50 ರೂಪಾಯಿ 100 ರೂಪಾಯಿ ನಾನು ಬೆಟರ್ಮೆಂಟ್ ಚಾರ್ಜ್ ಮಾಡಿ, ನಿಮ್ಗೆ ಗೊತ್ತಿದೆ ನಿಮ್ಗೆ ಗೊತ್ತಿದೆ, 50 ರೂಪಾಯಿ 100 ರೂಪಾಯಿ ನಾನು ಮಾಡಲಿಲ್ಲ ಅಂದರೆ ಬೆಂಗಳೂರಿನಲ್ಲಿ ಖಾತೆ ಕಂದಾಯ ಇಲ್ಲಿತ್ತು. ಇದೆಷ್ಟು ಸೂಕ್ಷ್ಮ ವಿಚಾರ. 5 ರೂಪಾಯಿ GPay ಮಾಡ್ಕೊಡೋರು, ಅವನೇನು ಮನೆ ಕಟ್ಟಿ ಮನೆ ಇದೇನು ಹೋಗ್ತಾನೆ ಅಂದಾಗ GPay ಕ್ಯಾನ್ಸಲ್ ಮಾಡಿಬಿಟ್ಟು ಇನ್ನೊಬ್ರಿಗೆ ಮಾರ್ಬಿಡ್ತಾ ಇದ್ರು. ಅವತ್ತು ದಿವಂಗತ JH ಪಟೇಲ್ ಹತ್ರ ಕೂತ್ಕೊಂಡು ಅದಕ್ಕೊಂದು ಕಾಯ್ದೆ ಮಾಡಿಸಿ 3-4 ದಿನಗಳ ಕಾಲ ಅಧಿವೇಶನ ನಡೆಸಿ ಅವತ್ತು ಇಂಪ್ಲಿಮೆಂಟ್ ಮಾಡಿ ಏನೆಲ್ಲ ಮಾಡಿದ್ದು. ಇವತ್ತು ಇಡೀ ರಾಜ್ಯಕ್ಕೆ ಅದರಿಂದ ಅನುಕೂಲ ಆಯಿತು. ಕುಡಿಯೋ ನೀರು ಮತ್ತು ಬೇರೆ ಬೇರೆ ವಿಧದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕೊಡುಗೆಗಳು ಅವಕಾಶ ಸಿಕ್ಕಿದಾಗ ಮಾಡಬೇಕಾದ ನಮ್ಮ ಕರ್ತವ್ಯ ಅದನ್ನು ಮಾಡಿದ್ದೀವಿ. ರಾಜ್ಯ ಅಧ್ಯಕ್ಷ ಆಸೆ ಇದೆಯೋ ಇಲ್ವೋ ಸರ್? ರಾಷ್ಟ್ರದ ನಮ್ಮ ನಾಯಕರುಗಳು ಈಗಾಗಲೇ ರಾಜ್ಯಾಧ್ಯಕ್ಷ ಇದ್ದಾರೆ, ಕೆಲಸ ಮಾಡ್ತಾವ್ರೆ. ಆದ್ದರಿಂದ ಎಲ್ಲವನ್ನು ಕೂಡ ಜವಾಬ್ದಾರಿ ತಗೊಂಡು ಪಕ್ಷ ಅಧಿಕಾರಕ್ಕೆ ತರ್ತೀರಾ? ನಾನು ಒಂದು ಮಾತನ್ನು ಹೇಳ್ತೀವಿ, ವ್ಯಕ್ತಿಗಿನ್ನ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು.
ವ್ಯಕ್ತಿಗಿನ್ನ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಸರ್ ಏನ್ ಸಲಹೆ ಆ ದೇಶದ ವ್ಯವಸ್ಥೆಗೆ ನಮ್ಮ ನಾಯಕರುಗಳು ಏನು ತೀರ್ಮಾನ ಮಾಡ್ತಾರೆ ಅದು ಅವಶ್ಯಕ.